ಕೋಳಿ ಸಾರು ಚೆನ್ನಾಗಿತ್ತಲ್ವೇ? ಒಳ್ಳೆ ಒಂದಿಟ್ಟು ಖಾರ ಹೆಚ್ಚಾಗಿ ಹಾಕಿ ಮಾಡಿದ್ ಕೊತ್ಕೋ ಚೆನ್ನಾಗೈತೆ. ಚೆನ್ನಾಗಿತ್ತಾ? ಹೂ ಕಣೆ ಸೇಳಿ ಚೆನ್ನಾಗಿ ಮಾಡಿದ್ದಮ್ಮ ಕೋಳಿ ಸಾರ. ನಿನಗೆ ಮಾಡಕ್ ಬರ್ತಿರ್ಲಿಲ್ವಲ್ಲ, ಹೆಂಗ್ ಕಲ್ತ್ಕೊಂಡೆ? ಅಯ್ಯ ದಿನ ಮಾಡ್ಕೊಂಡು ಉಂಬ್ತಿರ್ಲಿಲ್ವಾ ನೀನು ಹೋದಾಗ? ನೀನು ಶಿಲ್ಪನ್ನು ಕರ್ಕೊಂಡು ಶಿಲ್ಪ ತವ್ರ ಮನೆ ಸೇರ್ಕೊಂಡಿದ್ದಲ್ಲಪ್ಪ ಒಂದ್ ತಿಂಗಳು. ಅವಾಗ ನಾನೇ ಮತ್ತೆ ಅಡಿಗೆ ಮಾಡತ್ ಎಲ್ಲ ಮಾಡ್ತಿದ್ದು ತಿಂತಿದ್ದು, ಅವಾಗೆಲ್ಲ ಕಲ್ತ್ಕೊಂಡಿದೀನಿ. ಒಳ್ಳೇದಾಯ್ತು ಬಿಡು. ಕೋಳಿ ಸಾರು ಸಖತ್ತಾಗಿತ್ತು. ನಾನಂತೂ ಒಂದು ಅರ್ಧ ಮುದ್ದೆ ಸ್ಯಾನೇನೆ ಉಂಡೆ. ಇನ್ನು ತೇಗ್ ಬರ್ತಾ ಇದ್ದಾವೆ. ಕೋಳಿ ಸಾರ ನನಗೂ ಹೊಟ್ಟಸ್ತೈತಿ, ಹೋಗಿ ಒಂದು ಮುದ್ದೆ ಉಂಡು ಬಿಡ್ಬೇಕಪ್ಪ. ಕೋಳಿ ಸಾರು ಮಾಡೋಣ ಅಂತ ಹೇಳಿ. ಹಾಕಿ ಅಡ್ಕೆಲೇನೋ ಇದಾವೆ, ಅಡ್ಕೆಲೆ ಹಾಕೊಂಡ್ರೆ ಚೆನ್ನಾಕೆ ಕರಗುತ್ತ ಹೊಟ್ಟೆಗೆ ತಿಂದಿರೋದು ಕೋಳಿ ಸಾರು, ಕೋಳಿ ಮಾಂಸ ಎಲ್ಲನ. ಹೇಳಿ ಕೋಳಿ ಸಾರು ಮಾಡಿದ್ರೆ ಇವತ್ತು? ಹ್ಞೂ ಕಣೆ, ಕೋಳಿ ಸಾರು ಮಾಡ್ಕೊಂಡು ಉಂಡು ಕುಕ್ಕಣೆ ಅಡ್ಕೆಲೆ ಹಾಕಿಮಲ್ಲ ಅಂತಾನ. ಹೌದಾ, ಸರಿ ಬಿಡು. ನಾನು ತಟ್ಟೆಗೆ ಮುದ್ದೆ ಸಾರು ಇಕ್ಕಬತ್ತೀನಿ ಉಂಬಕ್ಕೆ. ನನಗೂ ಹೊಟ್ಟಸ್ತು ಬಿಟ್ಟೈತೆ. ಹೆಂಗೋ ನಾನು ಹೊಟ್ಟಸ್ತೈತೆ ಅನ್ನೋ ಅಂದ್ಕೊಂಡು ಬಂದೆ. ಮಾಡಿರ್ತೀಯೋ ಇಲ್ವೋ ಏನಾರ ಮಾಡ್ಬೇಕು ಅಂತಾನ, ಅಷ್ಟರೊಳಗೆ ನೀನೇ ಕೋಳಿ ಸಾರು ಮಾಡ್ಕೊಂಡು ಅಲ್ಲೇ ಉಂಡೆ ಬಿಟ್ಟಿದ್ರಲ್ಲ ನನ್ ಬಿಟ್ಟು. ಹೋಗ್ಲಿ ಬಿಡು, ನಾನೀಗ ಇಕ್ಕಬತ್ತೀನಿ ಇರು. ಇದೇನಿದು? ಮುದ್ದೆ ಇಲ್ಲ, ಅನ್ನ ಇಲ್ಲ, ಸಾರಿನ ತಪ್ಪಲೆಗೆ. ಅಯ್ಯೋ, ಒಂದು ಪೀಸನು ಕಾಣಿಸ್ತಾ ಇಲ್ಲ. ಯಾಕೆ ಹಂಗ್ ನೋಡ್ತಾ ಇದ್ಯಾ? ಹಾಕಿ ಅಡ್ಕೆಲೇನಾ? ಹಾಕ್ಯಂತೀನಿ. ಹೇಳಿ ಏನು ಶಿಲ್ಪ, ಏನಾಯ್ತು? ಅಲ್ಲ, ಮುದ್ದೆ ಇಲ್ಲ, ಅನ್ನ ಇಲ್ಲ, ಸಾರ್ನಾಗ ನೋಡಿದ್ರೆ ಬರೀ ತಿಳಿ ಐತೆ. ನನಗೆ ಅಡಿಗೆ ಮಾಡಿಲ್ವಾ? ಮುದ್ದೆ ಅನ್ನ ಮಾಡಿಲ್ವಾ ಹೆಚ್ಚಾಗಿ? ನೀವಿಬ್ರೇನೆ ಎಲ್ಲನ ನುಂಗ್ಬಿಟ್ರ ಅಷ್ಟುನು? ಹ್ಞೂ ಕಣೆ, ನಾವು ದುಡಿತೀವಿ, ನಾವು ಮಾಡ್ಕೊಂಡು ಉಂಡ್ವಿ, ನಮಗೆ ಸರಿಯಾಗಿ ಒಂದ್ 3 ಮುದ್ದೆ ಮಾಡಿದ್ದೆ. ಅಯ್ಯಪ್ಪ, 1 ಮುದ್ದೆ ಉಂಡ, ಇನ್ನು ಅರ್ಧ ಮುದ್ದೆ ಉಳ್ದಿತ್ತು. ನಾಯಿ ಬಂತು ಪಾಪ, ಅದಕ್ಕೊಂದು ಅರ್ಧ ಮುದ್ದೆ ಹಾಕ್ತೆ. ಅನ್ನ ಏನು ಒಂದಿಷ್ಟೇ ಮಾಡಿದ್ದೆ, ನಮಗೆ ಸರಿಯಾಗಿ ಇಬ್ಬರು ಸರಿಯಾಗಿ ಆಗಂಗೆ. ಕೋಳಿನೂ ಅಷ್ಟೇನೆ ಜಾಸ್ತಿ ಅಂತಂದಿರ್ಲಿಲ್ಲ, ಒಂದೇ ಒಂದು ಕೋಳಿ 1.5 ಕೆಜಿದು ಖಾಲಿ ಆಯ್ತು. ಯಪ್ಪ, ಎಣ್ಣೆ ಕುಡ್ದು ಬಂದಿತ್ತ, ಚೆನ್ನಾಗಿ ತಿಂದ್ಬಿಡ್ತು ಎಲ್ಲನ. ಅದಕ್ಕೆ ಒಂದು ಪೀಸ್ ಇಲ್ಲ. ಏನೋ ನಿಮ್ಮಿಬ್ಬರಿಗೆ ಮಾಡ್ಕೊಂಡಿದ್ರಾ? ಯಾಕೆ? ನಾನು ಇಲ್ಲಿ ಮನೆಗೆ ಇದ್ದೀನಿ, ನನಗೂ ಮಾಡ್ಬೇಕಂಬುದು ಗೊತ್ತಾಗಲ್ವೇನೆ ಹೇಳಿ? ಅಲ್ಲ, 1.5 ಕೆಜಿ ಇಬ್ಬರನ್ನೇ ತಿಂದು ಮುಗಿಸಿದ್ರಲ್ಲ, ನಿಮ್ದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ? ಅಲ್ಲ ಹೋಗ್ಲಿ, ತಿಂದು ಎಷ್ಟಾದ್ರೂ ತಿಂದ್ರಿ, ನನಗೇನಂತೆ? ನನಗೊಂದು ತೀರಿಸ್ಬೇಕಂಬುದು ನಿಮಗೆ ಗೊತ್ತಾಗ್ಲಿಲ್ವಾ? ನಾನು ಈ ಮನೆಗೆ ಇದ್ದೀನಿ ಎಂಬುದು ಇದೆಯಾ ಎಂಬುದು ಗೊತ್ತಿತ್ತು ಶಿಲ್ಪ. ಆದ್ರೆ ಸೇಳಿನೇ ಬೇಡ ಅಂತ ಅಂದ್ಲು. ಅವಳಿಗೇನು ಇರ್ಸೋದು ಬೇಡ, ಅವಳೆಲ್ಲ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತಾನ ಅಂದ್ಲು. ಹೌದಾ? ಯಾಕೆ ಹೇಳಿ? ಯಾಕೆ ಅಂದ್ರೆ ತಿಂಗಳ ಖರ್ಚು ಕೊಡಮ್ಮ 1,000 ರೂಪಾಯಿನ ಹೇಳಿರ್ಲಿಲ್ವಾ ಅವತ್ತು? ಎಲ್ಲರೂ 3 ಸೇರಿ ಕೊಡ್ಬೇಕು ಅಂತಾನ. ಅದಕ್ಕೆ ಈ ನನ್ನ ಗಂಡ ದುಡ್ದು ನನ್ನ ಕೈಗೆ ತಂದು ಕೊಡ್ತಾನೆ. ಆಗುತ್ತೆ ತಿಂಗಳಿಗೆ 1,000 ರೂಪಾಯಿ. ಆದ್ರೆ ನೀನೇನ್ ದುಡಿತಾ ಇದ್ಯಾ? ನೀನೇನ್ ಮಾಡ್ತಾ ಇದ್ಯಾ? ಬರೀ ಮನೆಗೆ ಸೇರ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡೋದೇ ಆಯ್ತು. ಅದಕ್ಕೆ ನಿನಗೆ ಇವತ್ತಿಂದ ಊಟ ಇಲ್ಲ. ಬಾ ಶಿಲ್ಪ, ಊಟ ಮಾಡಿದ್ರೆ ಏನಂತೆ? ಅಡ್ಕೆಲೆ ಐತೆ, ಬಾ ಒಂದ್ ಎಲೆ ತಗೊಂಡು ಹಾಕೆ ಬಾ. ಏನು 1,000 ರೂಪಾಯಿ ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಅಂತ ಅದೆಲ್ಲ ಬೇಕಾಗಿಲ್ಲ. ನನಗಿವಾಗ ಮುದ್ದೆ ಅನ್ನ ಸಾರುನು ಮಾಡಿಕ್ವಾ. ಅಲ್ಲ, ಒಂದ್ ಪೀಸ್ ಬಿಡ್ದಂಗೆನೆ ನೀರ್ ಕುಡ್ದೇ ಇರಲ್ಲ. ಅನ್ನನಾದ್ರೂ ಇರಿಸ್ಬೇಡ್ರ ಒಂದಿಷ್ಟ. ನನಗಿವಾಗ್ಲೇ ಹೊಟ್ಟಸ್ತು ಸಾಯಂಗಾಗೈತೆ. ಹೊಟ್ಟಸಿತಪ್ಪ, ಉಂಬನ ಅಂತ ಬಂದೆ. ನೀನ್ ಕೋಳಿ ಸಾರು ಅಂದ ತಕ್ಷಣ ನನಗೂ ಖುಷಿ ಆಯ್ತು ಬಿಡು. ಕೋಳಿ ಸಾರು ಮಾಡ್ಯಾರಲ್ಲ, ನಂಗೆ ಹೊಟ್ಟೆ ಹಸಿರತ್ ಕಾತ್ಕೊಂಡು ಚೆನ್ನಾಗಿ ಒಂದ್ ಮುದ್ದೆ ಅನ್ನನ ಇಕ್ಕೊಂಡು ಉಂಬನ ಅಂತ ನಾನು ಎಷ್ಟು ಖುಷಿಯಿಂದ ಒಳಕ್ ಹೋದ್ರೆ ಅಲ್ಲಿ ನೋಡಿದ್ರೆ ಯಾಕೆ ಇಲ್ಲ, ತಪ್ಲೆಗೆ ಎಲ್ಲ ಗುಬ್ರ ಕೇಳೆ. ದಿನ ನೀನು ತಿಂತೀಯಲ್ಲಮ್ಮ, ಅದಕ್ಕೆ. ಓಹೋ, ನಾನು ನನ್ನ ಗಂಡ ದುಡ್ಕೊಂಬರೋದು, ನೀನು ಏನೋ ಒಂದಿಟ್ಟು ಅಡ್ಗೆ ಮಾಡೋದು, ಕಸ ಮುಸ್ರೆ ಹೊಡಿಯೋದು ಮಾಡ್ಕೊಂಡು ಕುಕ್ಕಂಬದು. ನಾನು ಮಾಡ್ತೀನಿ ಅದನ್ನ. ಅದೆಲ್ಲ ಬೇಡ. ತಿಂಗಳಿಗೆ ಖರ್ಚು ಅಂತ 1,000 ರೂಪಾಯಿ ಕೊಡ್ಬೇಕು. 3 ಜನನೂ 1,000 ಕೊಡ್ಬೇಕು. ನೀನ್ ಅಲ್ಲಿ ಕೊಡೋ ತನಕನ ನಿನ್ಗೆ ಊಟ ಇಲ್ಲ, ಎಂತದೂ ಇಲ್ಲ. ಯಾಕಿಲ್ಲ ಅಂತ ರೀ? ಏನ್ ನೀವು ಅಲ್ಲಿ ಕಿಸ್ಕೊಂಡು ನಿಂತಿದ್ರಲ್ಲ, ಅಲ್ಲ ನಿಮ್ಮ ಹೆಂಡತಿಗೆ ಆ ಸೇಳಿ ಊಟ ಕೊಡಲ್ಲ ಅಂತಾಳಲ್ಲ ಮನೆಯಾಳಿ? ಯಾಕೆ ಕೊಡಲ್ಲ? ನಾನು ಮನೆ ಕೆಲಸ ಮಾಡ್ತೀನಿ ತಾನೇ? ಅಯ್ಯ, ನನ್ನೇನು ಕೇಳ್ತೀಯ? ಅವಳನ್ನೇ ಕೇಳು. ನಾನಂತೂ ಕೂಲಿ ಹೋಗಿದ್ದ ದುಡ್ಡಂತೂ ತಂದು ಕೊಟ್ಟಿದ್ದೀನಿ. ಅದಕ್ಕೆ ನಾನು ಸೇಳಿನಿ ಇಬ್ರು ಕೋಳಿ ಸಾರ ಉಂಡ್ವಿ. ನಿನಗೆ ಯಾತು ಇರಿಸಲಿಲ್ಲ. ನೀನು 1,000 ರೂಪಾಯಿನ ದುಡಿ. ಮೊದಲಂದ್ರೆ ಮನೆ ಕೆಲಸಕ್ಕೆ ಹೋಗ್ತಿದ್ದೆ, ಹೆಂಗೋ ಅತ್ಲಾಗೆ ಕೊಡಾರವರು ಕೊಡ್ತಿದ್ದೆ. ಈಗ ಏನು ಕೆಲಸನೇ ಮಾಡಲ್ಲ, ಹೋಟ್ಲನ್ನು ನಡೆಸಿದ್ದೆ, ಅದನ್ನು ಬಿಟ್ಟೆ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋ ಬದಲು ಎಲ್ಲಾದ್ರೂ ಕೂಲಿನಾದ್ರೂ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನಿನ್ ಮನೆ ಕಾಯೋಗ ಅದೆಲ್ಲ ಇಲ್ಲ. ನನಗೆ ಬಿಸ್ಲಾಗ ಕೂಲಿ ಗಿಲಿ ಮಾಡಕ್ಕಾಗಲ್ಲ. ನೀನು ಸೇಳಿ ಹೋಗ್ತಿರಲ್ಲ, ಮನೆ ಕೆಲಸ ಮಾಡಕ್ ಒಬ್ರು ಬೇಡವಾ? ನಾನಿಲ್ಲಿ ಮಾಡ್ಕೊಂಡಿರ್ತೀನಿ, ನೀವಿಬ್ರು ದುಡ್ಕೊಂಬರ್ರಿ, ನಿಮ್ಗೆ ಅಡುಗೆ ಮಾಡಿರ್ತೀನಿ. ಏನ್ ಬೇಡಮ್ಮ, ನೀನ್ ಅಡುಗೆ ಮಾಡೋದು ಬೇಡ, ಗಿಡ್ಗೆ ಮಾಡೋದು ಬೇಡ. ಮೊದ್ಲು ಅಲ್ಲಿ ಅಡುಗೆ ಮಾಡ್ತೀನಿ ಅಂತ ಮನೆ ಸೇರ್ಕೊಂಡು ಏನ್ ಮಾಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನೀನು ದುಡಿಯಕ್ಕೆ ಹೋಗು, ಕೂಲಿ ದುಡ್ಡು ತಂದ್ಕೊಡು. ಲೇ ಸೇಳಿ, ಏನೇ ಇದು? ಯಾಕೆ ಹಿಂಗೆ ಮಾಡ್ತಾ ಇದ್ಯಾ? ನನಗೆ ಯಾಕೆ ಹೊಟ್ಟೆ ಉರಿಸ್ತಾ ಇದ್ಯಾ? ನಾನು ಉಣ್ಬೇಕು, ಹೊಟ್ಟೆ ಹಸ್ತೈತೆ. ನೀವಿಬ್ರು ಸೇರ್ಕೊಂಡು ನಾನು ಉಪವಾಸ ಕೆಡಬೇಕು ಅಂತಿದ್ದೀರಾ? ಹೊಟ್ಟೆ ಹಸ್ಕೊಂಡು ನಾನು ಸಾಯ್ಬೇಕಾ? ನೀನೇ ಅಲ್ವೇ ಶಿಲ್ಪ ಅವತ್ತು ಸೇಳಿ ಅವ್ರ ಅಣ್ಣಗೆ ಏನೇನೋ ಮಾಡ್ತಾ ಇದ್ದೀನಿ ಅಂತ ಏನೇನೋ ಹೇಳ್ಕೊಟ್ಟೆ. ಅದಕ್ಕೆ ಅವತ್ತೇ ತಾನೇ ಸೇಳಿ ಇದು ರೂಲ್ಸ್ ಮಾಡಿದ್ದು, ಎಲ್ಲರೂ 1,000 ರೂಪಾಯಿ ಕೊಡಬೇಕು ತಿಂಗಳಿಗೆ ಅಂತನ. ತಿಂಗಳಿಗೆ 1,000 ರೂಪಾಯಿ ದುಡಿಯೋಕ್ಕಾಗಲ್ವಾ ನಿನ್ನ ಕೈಲಿ? ದುಡಿಯೋಕೆ ಹೋದ್ರೆ ಬೇಕಂದ್ರೆ 2,000ನೇ ದುಡಿಬೋದು.
ಹೌದಾ, ನಾನೇ ಹೇಳದ್ನ? ಅಯ್ಯೋ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತು. ಅವತ್ತು ನಾನು ಹೇಳಿ ಇಲ್ಲದ ಕಾನೂನು ತರ್ತಾ ಇದ್ದಾಳೆ ಈ ಮನೆಗೆ. ಈಗ ನನಗೆ ಹೊಟ್ಟೆ ಹಸಿತಲ್ಲ, ಏನು ಮಾಡೋದು ಬೇರೆ? ಹಾಂ ಹೌದು, ನಾನು ದಿನ ತೋರಿಸ್ದೆ ಸೇಳಿನ ಕೇಳ್ಕೊಬೇಕು. ಇವಾಗ ಮೊದಲು ಇವತ್ತು ಹೊಟ್ಟೆ ತುಂಬಿಸ್ಕೋಬೇಕು, ನಾಳೆ. ಹೌದೌದು, ಹಂಗೆ ಮಾಡ್ತೀನಿ. ಏನಮ್ಮ ಮಹಾರಾಣಿ, ಏನೋ ಯೋಚನೆ ಮಾಡ್ತಾ ಇದ್ಯಾ? ಹಾಂ, ಏನು ಕಿತಾಪತಿ ಮಾಡೋಣ ಅಂತನಾ? ನಿನ್ನ ಕಿತಾಪತಿ ಎಲ್ಲ ನನ್ನ ಹತ್ರ ನಡೆಯಲ್ಲ. ದುಡ್ಡು ಕೊಡು, ಮನೆಗೆ ಊಟ ಮಾಡು, ಅಷ್ಟೇನೆ. ಹಾಂ, ಇನ್ನೇನು ಇಲ್ಲ. ನೀನೇನು ಕಿತಾಪತಿ ಮಾಡಿದ್ರು ನಾನಂತ ನಿನಗೆ ಊಟ ಕೊಡಲ್ಲ ಇವತ್ತು. ಲೇಸ್ ಹೇಳಿ ಹಂಗೆ ಅನ್ಬೇಡ್ವೆ ದಯವಿಟ್ಟು. ನನಗಂತೂ ಹೊಟ್ಟೆ ಅಷ್ಟು ಸಾಯಂಗಾಗೈತೆ. ದಯವಿಟ್ಟು ನನಗೆ ಉಂಬಕ್ಕಿಕ್ಕೆ ನಿನ್ನ ತಂಗಿ ಅಂದ್ಕೊಂಡು ಇನ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲಾದ್ರೂ ದುಡ್ಕೊಂಬಂದು ಕೊಡ್ತೀನಿ. ಅಲ್ಲಿವರೆಗೂನಾದ್ರೂ ಅಡ್ಜಸ್ಟ್ ಮಾಡ್ಕೇಳೆ ಸೇಳಿ, ಪ್ಲೀಸ್ ಕಣೆ ಸೇಳಿ, ನನಗೆ ಹೊಟ್ಟೆ ಹಸ್ತೈತೆ. ನೋಡೆ ಶಿಲ್ಪ, ನೀನು ದುಡ್ಕೊಂಬಂದು ನನ್ನ ಕೈ ಕೊಡಬೇಕು ದುಡ್ಡ. ದಿನ ಕೂಲಿ ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಆಯ್ತು, ದಿನ ಹೋಗ್ತೀನಿ. ಇವತ್ತೇನೋ ಹೋಗಿಲ್ಲ, ನಾಳೆಯಿಂದ ನೋಡೋಣ. ಇವತ್ತು ಒಂದು ದಿವಸ ನಾನು ಊಟ ಮಾಡಬೇಕು. ಅಕ್ಕಿ ರಾಗಿ ಹಿಟ್ಟು ಎಲ್ಲ ಎಲ್ಲಿಕ್ಕಿದ್ಯಾ? ಹೇಳು, ನಾನೆಲ್ಲ ಮಾಡ್ಕೊಂಡು ಉಣ್ತೀನಿ. ಮಾಡ್ಕೊಂಡು ಉಂಬೋದು ಏನು ಬೇಡ, ಅನ್ನ ಮುದ್ದೆ ಎಲ್ಲ ಐತೆ. ನಿನಗೆ ಇವತ್ತು ಊಟ ಕೊಡ್ತೀನಿ. ಸಾರೂ ಐತೆ, ಪೀಸನು ಎಲ್ಲ ಇದ್ದಾವೆ. ನಾನೇ ತೆಗ್ದಿಕ್ಕಿದ್ದೆ, ಬಾಕ್ಸ್ ಒಳಕ್ಕೆ ಮುಚ್ಚಿಟ್ಟಿದ್ದೆ. ನೀನು ದುಡ್ಡು ಕೊಡಲ್ವಲ್ಲ, ಅದಕ್ಕೇನೆ ನೀನು ಬುದ್ಧಿ ಕಲಿಸ್ಬೇಕು ಅಂತಾನ. ಎಲ್ಲ ಬೋರ್ಡ್ಸ್ ಹೇಳಿ ನೋಡ್ದ, ನನ್ನ ತಗೆ ಆಟ ಆಡಕ್ಕೆ ಬರದ, ನಾನು ಆಟ ಆಡಿಸ್ತೀನಿ ಇರು ಇವಳನ್ನ. ಇವತ್ತು ನನಗೆ ಹೊಟ್ಟಸ್ತೈತೆ, ಒಬ್ಬವರೆಗೂ ನಾಟಕ ಮಾಡ್ತೀನಿ. ಆಮೇಲೆ ಇರೋದು ಈ ಸೇಳಿಗೆ ದುಡ್ಡು ಕೊಡ್ಬೇಕಂತೆ, ದೊಡ್ಡ. ಯಾವ ದುಡ್ಡು ಕೊಡ್ಬೇಕು? ನಾನ್ಯಾಕೆ ದುಡಿಬೇಕು? ನನ್ನ ಗಂಡ ದುಡಿಯಲ್ವಾ? ಏನೇ ಶಿಲ್ಪಿ, ಯಾಕೆ ಶಾಕ್ ಹೊಡ್ದಂಗಾಯ್ತಾ ನಾನು ಹೇಳಿದ್ ಕೇಳಿ? ಹಂಗೇನಿಲ್ವೇ ಸೇಳಿ, ನನಗೆ ಗೊತ್ತಿಲ್ಲ ನೀನು ಚಿಕ್ಕಿದ್ಯಾ ಅಂತನ. ಈಗ ಎಲ್ಲಿಕ್ಕಿದ್ಯಾ ಹೇಳು, ನಾನು ಊಟ ಮಾಡ್ಬೇಕು, ನನಗೆ ಹೊಟ್ಟೆ ಹಸ್ತೈತೆ. ಅಯ್ಯಪ್ಪ, ಹೇಳೆ ಸೇಳಿ, ಯಾವ ಬಾಸ್ನಾಗ ಇಕ್ಕಿದ್ಯಾ? ಅಲ್ಲೇನೆ, ಅದೇ ರಾಗಿ ಹಸಿಟ ಐತಲ್ಲ, ಆ ರಾಗಿ ಹಸಿಟ ಬೇರೆ ಕೊಯ್ದು ಅದಕ್ಕೆ ಮುಚ್ಚಿಕ್ಕಿದ್ದೆ. ನೀನು ಹೆಂಗೋ ಅದು ನೋಡಲ್ಲ ಅಂತಾನ. ಹೋಗಿ ಇಕ್ಕೊಂಡು ಉಣ್ಣೋಗಿ ಹೋಗಿ. ನಾಳೆಯಿಂದ ಕೂಲಿ ಹೋಗ್ಬೇಕು, ಕೂಲಿ ಹೋಗಿ ದುಡ್ಡ ನನ್ನ ಕೈಗೆ ತಂದು ಕೊಡ್ಬೇಕು, ಗೊತ್ತಾಯ್ತಾ? ಸರಿ ಆಯ್ತು ಕಣೆ ಸೇಳಿ. ಸದ್ಯ ನನಗೆ ಊಟ ಸಿಕ್ತಲ್ಲ, ಹೊಟ್ಟೆ ಬೇರೆ ತುಂಬ ಹಸ್ತಿತ್ತು. ಮನೆಗೆ ಹೋದ ತಕ್ಷಣ ಉಣ್ಬೇಕು ಅಂತ ಓಡೋಡ್ ಬಂದೆ, ಅದೇ ಹಿಂಗಾಗೋಯ್ತು. ಸರಿ ಆಯ್ತು, ನಿನಗೆ ಒಳ್ಳೇದು ಮಾಡಲಿ ಸೇಳಿ. ಹೋಗಿ ನಾನಿಕ್ಕೆ ಬರ್ತೀನಿ. ಯಾರು ಹೇಳಿ ಊಟ ಬಚ್ಚಿಟ್ಟು ಇಲ್ಲ ಅಂತ ಸುಳ್ಳು ಹೇಳಿ ನಾಟಕ ಮಾಡ್ತೀಯ? ಮಾಡ್ತೀನಿ ಇರು ನಿನಗೆ. ನೋಡ್ದಾ, ಒಂದು ದಿವಸ ಊಟ ಕೊಡಲಿಲ್ಲ ಅಂದ್ರೆ ಹೇಳ್ದಂಗೆ ಕೇಳ್ದಾಳೆ ಅಂತ ನಾನು ಹೇಳಿಲ್ವಾ? ಹೇಳಿ ಸರಿಯಾಗಿ ಮಾಡಿದೆ ಬಿಡು. ಈ ಶಿಲ್ಪನ್ಗೆ ನಾಳೆಯಿಂದ ಕೂಲಿ ಹೋಗ್ತಾಳೆ. ಮನೆಯಾಗಿದ್ದು ಅಲ್ಲಿ ಇಲ್ಲಿ ಸುತ್ತರಿ ಹೇಳು, ಅವ್ರ ಮನೆ ಇವ್ರ ಮನೆ ಅಂತಾನ. ಮತ್ತೆ ಹೊಟ್ಟೆ ಹಶು ಎಲ್ಲನ ಅಹಂಕಾರನ ಜಂಬನ ಕಮ್ಮಿ ಮಾಡುತ್ತೆ, ಅದಕ್ಕೆ ಹೇಳಿದ್ದು. ನಾನು ಎಲ್ಲ ಬಚ್ಚಿಕ್ಕನ ಶಿಲ್ಪಿಗೆ ಊಟ ಕೊಡ್ದಂಗೆ ಅಂತಾನ. ಈಗ ನೋಡು ಹೆಂಗ್ ದಾರಿಗೆ ಬಂದ್ಲು. ಹೌದೌದು, ಒಳ್ಳೆ ಕೆಲಸ ಮಾಡಿದೆ. ಬಾ ಶಿಲ್ಪ, ಬಾ ಊಟ ಮಾಡ್ಬಾ. ಶಿಲ್ಪ, ಬೇಜಾರಾತ ನಾನು ಊಟ ಬಚ್ಚಿಟ್ಟಿದ್ದೆ ಅಂತ? ಅದು ನೀನು ಸುಮ್ಮನೆ ಅಲ್ಲಿ ಇಲ್ಲಿ ತಿರ್ಗಾಡ್ತೀಯಲ್ವಾ, ಏನು ಕೆಲಸ ಮಾಡಲ್ಲ. ನಾನು ಇವ್ರು ಕೆಲಸ ಮಾಡ್ತೀವಿ, ದುಡಿತೀವಿ. ನೀನು ಅಲ್ಲಿ ಇಲ್ಲಿ ರಾಣಿರ್ ಮಂತಕ್ಕಂತೆ, ಕಮಲರ್ ಮಂತಕ್ಕಂತೆ ಅಂತ ಸುಮ್ಮನೆ ಓಡಾಡ್ತಿರ್ತೀಯ, ರಾಧಾಕರ್ ಮಂತಕ್ಕಂತೆ ಅಂತ. ಅದಕ್ಕೆ ನೀನು ದುಡಿ, 3 ದುಡ್ದೆ ಮನೇನು ಚೆನ್ನಾಗಿ ನಡೆಯುತ್ತೆ, ನಾವು ಉದ್ಧಾರ ಆಗ್ತೀವಿ. ಸರಿ ಸರಿ, ನಾಳೆಯಿಂದ ನಾನು ಕೂಲಿ ಹೋಗ್ತೀನಿ. ಈಗ ಊಟ ಮಾಡಕ್ಕೆ ಬಿಡ್ರಿ. ನೀವು ಅಡಿಕೆಲೆ ಹಾಕ್ಯಂತಿದ್ದೇನು? ಹಾಕ್ಯಂಡೆ ಕುಕ್ಕೊಂಡಿಲ್ಲ, ಹಾಕ್ಯಳ್ರಿ, ನಾನು ಉಣ್ತೀನಿ. ಸರಿ ಸರಿ ಆಯ್ತು, ಉಣ್ಣು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.